ಇವಾಗ ನಾನು ಅದೇ ನಿಮ್ಗೆ ಹೇಳ್ತಾ ಇರೋದು. ನೀವು ಕಡ್ಡಿ ಎಲ್ಲ ಇಟ್ಟು ಗಾಬರಿ ಇಡಿಸಿದ್ರೆ ಭಯ ಬೀಳ್ತಾ ಇರ್ತದೆ ನಾವು. ಹಾಂ, ನಾನು ಏನು ಸೇಫ್ ಅಲ್ಲ, ಇದಿದ್ದಷ್ಟು ನೀವು ಸೇಫ್ ಆಗಿರ್ತೀರಾ ಅಂತ ನಾನು ಹೇಳ್ತಾ ಇರೋದು. ಹಾಂ, ಏನು ನಿಮ್ಮ ಹೆಸರು? ನಿಮ್ಮ ಹೆಸರು ಸ್ನೇಹಿತರೆ ಬೇರೇಗೌಡನವರು ಕರೆ ಮಾಡಿದರು. ಓಹ್ ಏನಪ್ಪು, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಅತ್ಲಿ ಇರಪ್ಪ, ಭಯ ಹೋಗಲಿ ಸ್ನೇಹಿತರೆ. ಇವುಗಳಿಂದ ಮಾನವನಿಗೇನು ಸಮಸ್ಯೆ ಇಲ್ಲ. ಇದ್ರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಅವು ಹೋಗಿ ಜಾಗ ಮಾಡಿಕೊಡಿ. ಹಾಂ, ಮತ್ತು ಇದಿರೋ ಕಡೆ ಮುಖ್ಯವಾಗಿ ನಾಗರಾವು ಮತ್ತು ಕೊಳಕಮಂಡಲ ಬರಲ್ಲ. ಕಾರಣ ಇಷ್ಟೇ, ಸಾಕಷ್ಟು ಇಲಿ ಮತ್ತು ಕಪ್ಪೆಗಳನ್ನು ಈ ವ್ಯಾಪ್ತಿನಲ್ಲಿ ತಿಂದು ಖಾಲಿ ಮಾಡೋದ್ರಿಂದ ಈ ವ್ಯಾಪ್ತಿಗೆ ಯಾವುದೇ ಕಾರಣಕ್ಕೂ ನಾಗರಾವು ಮತ್ತು ಕೊಳಕಮಂಡಲ ಬರಲ್ಲ. ನೋಡಿ, ಅದು ಕಚ್ಚಕ್ಕೆ ರೆಡಿ ಆಗಿದೆ ಇವಾಗ, ಕೋಲುಗಳೆಲ್ಲ ಅಲ್ಲಾಡಿಸಿ. ಇವುಗಳು ಮುಖ್ಯವಾಗಿ ರೈತನ ಮಿತ್ರ. 40% ಬೆಳೆಯನ್ನು ರೈತನಿಗೆ ಅರಿವಿಲ್ಲದ ಹಾಗೆ ಯಾವಾಗಲೂ ಉಳಿಸ್ತಾ ಇದೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪತ್ತನ್ನು ಕಾಪಾಡಿ. ಎಲ್ಲಾದರೂ ಅಳ್ಕೊಂಡು ಬಂದಾಗ 8452357350 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಸ್ಥಳೀಯ ವರಿಷ್ಠರಾದ ಸ್ನೇಹಿತರವ್ರ ನಂಬರು 9972879002, ಅಥವಾ ನಮ್ಮ ಆನಂದ್ಜಿಯವ್ರ ನಂಬರ್ 9731906369, ಅಥವಾ ಮಪ್ಪ ಇಲ್ಲಿ ಬಾ, ಗಾಬರಿ ಬಿಡಬೇಡ ಬಾ. ಬೆಳೆತಪ್ಪ ಸ್ನೇಹಿತರೆ, ಇದ್ರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಇದು ಬಾಲ್ದಲ್ಲಿ ಹೊಡೆಯುತ್ತೆ, ಬಾಲ್ದಲ್ಲಿ ಮುಳಿಲಿದೆ ಅಂತ ಹೇಳ್ತಾರೆ. ಇದು ತುಂಬ ಸತ್ಯಕ್ಕೆ ದೂರವಾದದ್ದು. ಇದು ಅಷ್ಟೇ ಬಲಿಷ್ಠವಾಗಿ ಕಡಿಯುತ್ತೆ. ಕಡಿದ್ರೂ ಸಹ ಮಾನವನ ಜೀವಕ್ಕೆ ಅಪಾಯ ಇಲ್ಲ. ಮತ್ತು ಹೇಳಿದ್ನಲ್ಲ, ಇದಿರೋ ಕಡೆ ಯಾವುದೇ ಕಾರಣಕ್ಕೂ ನಾಗರಾವು ಮತ್ತು ಕೊಳಕಮಂಡಲ ಬರಲ್ಲ. ಕಾರಣ ಇಷ್ಟೇ, ಸಾಕಷ್ಟು ಇಲಿ ಮತ್ತು ಅಣ್ಣ ನಿಮ್ಗೆ ಅದೇ ಹೇಳಿದ್ದೀಗ, ಬಾಲ್ದಲ್ಲೂ ಹೊಡೆಯಲ್ಲ, ಬಾಲ್ದಲ್ಲಿ ಮುಳ್ಳಿಲ್ಲ ಅಂತ ಹೇಳ್ತಾ ಇರೋದು. ಅದೇ ಈ ಬಾಲ್ದಲ್ಲಿ ಹೊಡಿತಿದೆ ಅಂತ ಅಪ್ಸೋದು ಜನ. ಕಚ್ಚಲ್ಲ, ಬಾಲ್ದಲ್ಲಿ ಹೊಡೆಯುತ್ತೆ. ಹಾಂ, ಕಚ್ಚುತ್ತೆ ಸರ್, ಇದು ಬಲಿಷ್ಠವಾಗಿ. ಹಾಂ, ಹೇಳಿದ್ನಲ್ಲ, ಇದಿರೋ ಕಡೆ ಯಾವುದೇ ಕಾರಣಕ್ಕೂ ನಾಗರಾವು ಮತ್ತು ಕೊಳಕಮಂಡಲ ಬರಲ್ಲ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರ ಅದೇ ಜೇರ್ಪೋತ ಅಂತಾರೆ, ಇದೇ ತಾನೆ, ಇದೇ ಜೇರ್ಪೋತ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ, ಪರಿಸರದ ಸಂಪತ್ತನ್ನು ಕಾಪಾಡಿ. ಎಲ್ಲಾದರೂ ನೋಡ್ಕೊಂಡು ಬಂದಾಗ 8453357350 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಸ್ಥಳೀಯ ವರಿಷ್ಠರಾದ ಸ್ನೇಹಿತರವ್ರ ನಂಬರು 9972879002, ಅಥವಾ ನಮ್ಮ ಆನಂದ್ಜಿಯವ್ರ ನಂಬರು 9731906369, ಅಥವಾ ನಮ್ಮ ಲೋಹಿತವ್ರ ನಂಬರು 9113692997, ಅಥವಾ ನಮ್ಮ ಅಕ್ಮಲ್ ಅವ್ರ ನಂಬರು 8553640816, ಅಥವಾ ನಮ್ಮ ಇನ್ನೊಬ್ಬ ರವಿ ನಂಬರು 9590171505. ಈ ನಂಬರ್ ಕರೆ ಮಾಡಿದಾಗ ಅವರು ಸಹ ಅವನು ಸಂರಕ್ಷಣೆ ಮಾಡ್ತಾರೆ. ದಯವಿಟ್ಟು ನಮ್ಮ ಸಾರ್ವಜನಿಕರು ಸುಖ ಸುಮ್ಮನೆ ಯಾವುಗಳನ್ನ ಬೆದರಿಸೋದ್ರಿಂದ ಅಂದರೆ ಈ ಥರ ಅದು ಭಯ ಬಿದ್ದು ಇದು ಮಾಡ್ತಾರೆ. ನೋಡಿ, ಮಾನವ ಆದರೆ ಪ್ರತಿಯೊಬ್ಬನು ತನ್ನ ಮೂಗಿನಿಂದ ಉಸಿರಾಡ್ತಾನೆ ಮತ್ತು ವಾಸನೆಯನ್ನು ಗ್ರಹಿಸ್ಕೊತಾನೆ. ಇದು ನೋಡಿ, ಈಗ ಸುರಕ್ಷಿತವಾಗಿದೆ. ತನ್ನ ನಾಲಿಗೆಯಿಂದ ಇದು ವಾಸನೆನ ಮತ್ತು ಬೇಟೆಯನ್ನು ಗ್ರಹಿಸ್ಕೊಳ್ಳುತ್ತೆ. ಹೇಳಿದ್ನಲ್ಲ, ನೀವು ಇರೋ ಕಡೆ ಯಾವುದೇ ಕಾರಣಕ್ಕೂ ನಾಗರಾವು ಮತ್ತು ಕೊಳಕಮಂಡಲ ಬರಲ್ಲ. ಆ ಒಂದು ಸ್ಪರ್ಶ ಮಾಡಂಗಿದ್ರೆ ಮಾಡಿ ಬನ್ನಿ ಸರ್, ನೀವು ಬನ್ನಿ. ನೀವು ಜಾಗೃತಿ ಮೂಡಿಸ್ಬೇಕಾದ್ರೆ ನಿಮ್ಮಂಥವ್ರ ಅವಶ್ಯಕತೆ ನಮಗಿದೆ. ಅಲ್ಲ, ನಿಜ. ಹಾಂ, ಬನ್ನಿ. ಯಾಕಂದರೆ ಕೋಲಲ್ಲಿ ಎಲ್ಲ ಬೆದರಿಸಿ ಇದು ಮಾಡಿ ಅದು ಮಾಡಿ ಇದು ಮಾಡೋಷ್ಟೊತ್ತಿಗೆ ಸಾಕಷ್ಟು ಭಯ ಬೀಳ್ತದೆ. ಅದ್ರ ಪಾಡಕ್ಕೆ ಅದು ಬಿಟ್ಟರೆ ಹೋಗ್ತದೆ. ಅದೇ ಅದೇ ಇದಾವೆ, ಇನ್ನೂ ಕಾಣಿಸ್ತವೆ ಅಲ್ಲೆಲ್ಲ. ನಮ್ಮ ಆಫೀಸ್ ಒಳಗಡೆ ಬಂದ್ಬಿಟ್ಟು ಹಸಿರು ಎಲ್ಲಿರ್ತಾವೋ ಈ ಹಾವುಗಳು ಹೆಚ್ಚು. ಇದು ಹೆವಿ ಫಾಸ್ಟ್ ಆಗಿ ಹೋಗಿ. ಹಾಂ, ನೋಡಿ, ಆವಾಗ ಎಷ್ಟು ಗಲಾಟೆ ಮಾಡ್ತಾ ಇತ್ತು. ಇವಾಗ ಅದು ಗೊತ್ತು, ನಾನು ಸುರಕ್ಷಿತವಾಗಿದ್ದೀನಿ ಅಂತ ಸೈಲೆಂಟ್ ಆಗಿದೆ. ಅಯ್ಯೋ, ನಮ್ಮ ಮನೆ ಅವ್ನು ಲೋಹಿತ್ ಬಂದು ಇಟ್ಕೊಂಡು ಹೋದ ಮನೆ ಹತ್ರ, ಬಾಗ್ಲಲ್ಲೇ ಮಲಗಿಬಿಟ್ಟಿತ್ತು.